ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಮತಾ ದಿನಚರಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ಥರ್ಡ್ ಡೇ. ಇವತ್ತು ಬಂದು ನಾವು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನ ನಾನು ವಿಡಿಯೋಲ್ಲಿ ಶೇರ್ ಮಾಡ್ಕೋತೇನೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಎಲ್ಲ ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಪಕ್ಕದಲ್ಲ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇವತ್ತು ಮೊದಲಿಗೆ ನಾವು ಬಂದಿರುವಂಥದ್ದು ಐಹೊಳೆಯಲ್ಲಿ ಹೋಗಿ ನೋಡ್ಕೊಂಬರುವಂಥದ್ದು ಇತ್ತು. ಅಲ್ಲೇ ಎಲ್ಲ ನಿಯರ್ ಬೈ ಅಲ್ವಾ, ಕೂಡಲ ಸಂಘ ಮಾತ್ರ ಹೋದಾಗ ಎಲ್ಲ ನಿಯರ್ ಬೈ ಸಿಗ್ತಾ ಇರುತ್ತೆ. ಐಹೊಳೆಗೆ ಹೋಗಿದ್ದೀವಿ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಇಲ್ಲಿ ಒಳಗಡೆ ಏನೋ 8 ದೇವಸ್ಥಾನ ಇದೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಯಾವ ದೇವಸ್ಥಾನದಲ್ಲೂ ಪೂಜೆ ಅಂತ ಏನೂ ಆಗೋದಿಲ್ಲ, ಎಲ್ಲ ಶಿಥಿಲ ಆಗೋಗಿದೆ. ಇನ್ನೊಂದು ಕೆಲವೊಂದೆಲ್ಲ ಇನ್ಕಂಪ್ಲೀಟ್ ಇದೆ, ನೋಡ್ತಾ ಇರ್ಬೋದು. ಕೆಲವೊಂದು ಕೆತ್ತನೆಗಳು ಅಷ್ಟೇ ತುಂಬ ಸುಂದರವಾಗಿ ಕೆತ್ತಿದ್ದಾರೆ. ಆದರೆ ಮ್ಯಾಕ್ಸಿಮಮ್ ಇಲ್ಲೂ ಸಹ ಕಂಪ್ಲೀಟಾಗಿ ಏನೂ ಮಾಡಿಲ್ಲ. ಅಲ್ಲಲ್ಲಿ ಕಂಬಗಳೆಲ್ಲ ಖಾಲಿ ಇದೆ. ನೋಡೋದಕ್ಕೂ ಒಂಥರ ಚೆನ್ನಾಗಿದೆ. ನಮಗಿಲ್ಲಿ ಹೋದಾಗ ಫಸ್ಟ್ ಫೀಲ್ ಆಗಿದ್ದು ನಮ್ಮ ಬೇಲೂರು ಹಳೇಬೀಡು ರೀತಿಯಾಗಿ ಇರುತ್ತೆ. ಯಾಕಂದರೆ ಅಲ್ಲೂ ಅಷ್ಟೇ ಅಲ್ವಾ, ಕೆತ್ತನೆಗಳೆಲ್ಲ ತುಂಬ ಸುಂದರವಾಗಿರುತ್ತೆ. ಅದು ನನಗೆ ನೆನಪು ಬಂತು. ಬಟ್ ಇಲ್ಲಿ ಇನ್ನೂ ಇನ್ಕಂಪ್ಲೀಟ್ ಅಂತ, ಇಲ್ಲೆಲ್ಲ ಏನು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರು. ಕೆಲವೊಂದೆಲ್ಲ ಮಾಡಿದ್ದಾರೆ, ಕೆಲವೊಂದೆಲ್ಲ ಹಾಗೆ ಇನ್ಕಂಪ್ಲೀಟ್ ಇಕ್ಕಿದ್ರು. ನೋಡೋದಕ್ಕೂ ಒಂದು ಒಳ್ಳೆ ಸುಂದರವಾದಂಥ ಜಾಗ. ನಾವು ನೋಡಲೇಬೇಕಾಗಿರುವಂಥದ್ದು ಕೆಲವೊಂದು ಹಳೆ ಇದನ್ನೆಲ್ಲ ನೋಡೋದ್ರಿಂದ ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಲ್ಲ ಸುತ್ತೂರ್ಬೋದು ಒಂದು 8 ದೇವಸ್ಥಾನ ಇದೆ. ಅಂದರೆ ಇದು ಒಳಗೆ ಕಾಂಪೌಂಡ್ ಒಳಗೇ ಒಂದು 8 ದೇವಸ್ಥಾನ ಏನೋ ಇದೆ. ಬಟ್ ಯಾವುದೋ ಒಂದು ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಆಗುವಂಥದ್ದು, ಇನ್ನೆಲ್ಲೂ ಪೂಜೆ ಎಲ್ಲ ಆಗೋದಿಲ್ಲ. ಮತ್ತು ಹಾಗೆ ಒಳಗೆ ಮ್ಯೂಸಿಯಂ ಸಹ ಇದೆ. ಮ್ಯೂಸಿಯಂ ನೋಡ್ಕೊಂಬರೋಕ್ಕೆ ಹೋಗ್ಬೋದು. ಹೋಗಿ ಮ್ಯೂಸಿಯಂ ನೋಡ್ಕೊಂಡು ಬಂದ್ವಿ. ಆಚೆ ಸಹ ಕೆಲವೊಂದು ಕೆತ್ತನೆಗಳನ್ನ ಇಕ್ಕಿದ್ದಾರೆ. ಕೆಲವೊಂದು ಕಂಪ್ಲೀಟ್ ಆಗಿದೆ, ಕೆಲವೊಂದು ಇನ್ಕಂಪ್ಲೀಟ್ ಆಗಿದೆ. ಕೆಲವೊಂದು ಕಂಪ್ಲೀಟ್ ಆಗಿರೋದನ್ನ ಸಹ ಹೊಡೆದಾಕಿರೋಂಥದ್ದು ತುಂಬಾ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಒಂಥರ ಚೆನ್ನಾಗಿ ಅನಿಸುತ್ತೆ. ಇಂಥದ್ದೆಲ್ಲ ಪ್ಲೇಸಸ್ ನೋಡಬೇಕು ಅಂದರೆ ನಮಗೆ ಖುಷಿ ಆಗುತ್ತಲ್ವಾ. ಎಲ್ಲ ಮ್ಯೂಸಿಯಮೆಲ್ಲ ನೋಡಿಕೊಂಡು ಹೊರಟ್ವಿ, ಬೇಗ ಹೊರಟ್ವಿ. ಯಾಕಂದರೆ ನಾವು ಇವತ್ತಿನ ದಿನ ಸ್ವಲ್ಪ ಕಂಪ್ಲೀಟ್ ಮಾಡಬೇಕಾಗಿರುವಂಥ ಜಾಗಗಳು ತುಂಬಾ ಇದ್ದವು. ಅದಕ್ಕೆ ಬೇಗ ಹೊರಟ್ರೆ ಮಾತ್ರ ಸಾಧ್ಯ, ಇಲ್ಲಾಂದರೆ ಆಗೋದಿಲ್ಲ ಅಂದ್ಬಿಟ್ಟು ಬೇಗ ಹೊರಟ್ಬಿಟ್ವಿ. ಇಲ್ಲಿ ನೋಡ್ತಾ ಇದ್ರೆ ಪಾರ್ಕು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದನ್ನ ಒಂದೆರಡು ಕ್ಲಿಪ್ಪಿಂಗ್ ಮಾಡ್ಕೊಂಡೆ ನಾನು. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಇಲ್ಲಿ ಬಂದಿರುವಂಥದ್ದು ನಾವು ಪಟ್ಟದಕಲ್ಲು. ಆ ಪಟ್ಟದಕಲ್ಲು ಅಲ್ಲೂ ಅಷ್ಟೇ, ಅಲ್ಲಿ ನೋಡಿಕೊಂಡು ಮತ್ತೆ ಇಲ್ಲಿ ಬಂದ್ವಿ. ಎಲ್ಲ ನಿಯರ್ ಇರೋದ್ರಿಂದ ಬೇಗ ಜರ್ನಿ ಬೇಗ ಆಗುತ್ತೆ. ಬಟ್ ನೋಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಷ್ಟೊಂದು ಬೇಗ ನೋಡ್ಕೊಳಕ್ಕೆ ಆಗೋದಿಲ್ಲ. ತುಂಬಾ ಟೈಮ್ ತೊಗೊಳುತ್ತೆ. ಆ ರೀಸನ್ಗೋಸ್ಕರ ಇವಾಗ ಇಲ್ಲಿ ಪಟ್ಟದಕಲ್ಲುಗೆ ಬಂದಿದ್ದೀವಿ. ಪಟ್ಟದಕಲ್ಲು ಬಂದ್ಬಿಟ್ಟು ಇವಾಗ ಇಲ್ಲಿ ಗೈಡನ್ನ ತೊಗೊಂಡ್ವಿ ನಾವು. ಒಂದೊಂದು ತೊಗೊಳ್ತೀವಿ, ಒಂದೊಂದು ತೊಗೊಳ್ಳಿಲ್ಲ. ಆ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗೋಪುರಗಳಿದ್ದಾವೆ ಅಂದ್ಬಿಟ್ಟು. ಇಲ್ಲಿ ಬಂದ್ಬಿಟ್ಟು 3 ರೀತಿಯಾಗಿ ಏನೋ ಗೋಪುರ ಇದೆ ಅಂತ ಹೇಳಿದ್ರು. ಒಂದು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಗೋಪುರಗಳನ್ನ ಕಟ್ತಿದ್ದಾರೆ, ಇನ್ನೊಂದು ಸೌತ್ ಇಂಡಿಯನ್ ಸ್ಟೈಲಲ್ಲಿ ಗೋಪುರ, ಇನ್ನೊಂದು ಗೋಪುರ. 2 ಮಿಕ್ಸ್ ಆಗಿರುವಂಥದ್ದು. ಆದರೆ ಏನಕ್ಕೆ ಇದು ತೋರಿಸುತ್ತೆ ಅಂದರೆ, ಹಿಂದಿನ ಕಾಲದಲ್ಲಿ ನಮಗೂ ಸಹ ನಾರ್ತ್ ಅವ್ರಿಗೂ ಸೌತ್ ಅವ್ರಿಗೂ ರಿಲೇಷನ್ಶಿಪ್ ಇತ್ತು, ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನ ಸಹ ಇಲ್ಲಿ ನಾವು ನೋಡ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಒಂದೊಂದು ಗೋಪುರನ ಒಂದೊಂದು ರೀತಿಯಾಗಿ ಕಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ವ, ಕೆಲವೊಂದು ನಾರ್ತ್ ಸ್ಟೈಲ್ ಗೋಪುರ ಅಂದರೆ ನಾವಿವಾಗ ಪೂರಿ ಜಗನ್ನಾಥ ಆ ಕಡೆ ನೋಡ್ತೀವಲ್ವ, ಆ ರೀತಿಯಾಗಿದ್ದಾವೆ. ಕೆಲವೊಂದು ನಮ್ಮ ತಮಿಳ್ನಾಡು ಕಡೆ ಎಲ್ಲ ನೋಡ್ತೀವಲ್ವ ಗೋಪುರಗಳು, ಆ ರೀತಿಯಾಗಿ ಸಹ ಕಾಣಿಸ್ತಾ ಇದ್ದಾವೆ. ಎಲ್ಲ ರೀತಿಯಾಗಿ ಮಿಕ್ಸ್ ಆಗಿರುವಂಥದ್ದು ಈ ಊರಲ್ಲಿ ಅಂದರೆ ಈ ದೇವಸ್ಥಾನಗಳಲ್ಲಿ ಕಾಣಿಸುತ್ತೆ. ಪಟ್ಟದಕಲ್ಲು ಅಂದರೆ ಹಿಂದಿನ ಕಾಲದಲ್ಲಿ ಇಲ್ಲಿ ರಾಜರಿಗೆ ಪಟ್ಟಾಭಿಷೇಕ ಮಾಡ್ತಾಯಿದ್ರಂತೆ. ಅದಕ್ಕೋಸ್ಕರ ಇಲ್ಲಿ ಪಟ್ಟದಕಲ್ಲು ಅಂತ ಮಾಡ್ತಾರೆ. ಇಲ್ಲಿ ಮಾಡಿರೋವಂಥ ದೇವಸ್ಥಾನಗಳು, ಕೆತ್ತನೆಗಳು ಪ್ರತಿಯೊಂದು ಏನೇ ಇದ್ದರೂ ಈ ಊರಲ್ಲೇ ಸಿಗುವಂಥ ಕಲ್ಲಿನಿಂದ ಮಾಡಿರುವಂಥದ್ದು. ಆಚೆಯಿಂದ ಏನು ತಂದಿಲ್ಲ. ಇಲ್ಲಿ ಸಿಗುವಂಥ ಕಲ್ಲೇ ಈ ರೀತಿ ಅಂತೆ. ಒಂಥರ ರೆಡ್ ಸಾಯಿಲ್ ಏನೋ ಕಲ್ಲು ಅಂತ ಹೇಳಿದ್ರು. ತುಂಬ ಅಂದರೆ ಸಾಫ್ಟಾಗಿರುತ್ತೆ. ಇದು ಡ್ಯಾಮೇಜ್ ಆಗುತ್ತೆ, ಬರ್ತಾ ನೇಚರಿಗೆ ಡ್ಯಾಮೇಜ್ ಆಗುವಂಥ ಕಲ್ಲುಗಳು ಅಂತ ಹೇಳಿದ್ರು ಅವರು. ಇಲ್ಲಿ ಸಿಗುವಂಥವನ್ನ ತೊಗೊಂಡು ಇಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಇಲ್ಲೂ ಸಹ ಎಲ್ಲ ನೋಡಿಕೊಂಡು ಬಂದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೂರ್ಯಂದು, ಅಂದರೆ ಸೂರ್ಯನ ಸಂಸಾರದ್ದೆಲ್ಲ ಇಲ್ಲಿ ಮಾಡಿದ್ದಾರೆ. ಸೂರ್ಯ ಕುದುರೆ ಮೇಲೆ ಹೋಗ್ತಾ ಇರುವಂಥದ್ದು, ಮತ್ತು ಅವರ ಹೆಂಡತಿಯರಿಬ್ಬರು ಪ್ರತಿಯೊಂದನ್ನು ಸಹ ಇಲ್ಲಿ ಕೆತ್ತನೆ ಮಾಡಿದರು. ತುಂಬಾ ಸುಂದರವಾಗಿ ಕೆತ್ತನೆ ಮಾಡಿದ್ರು. ಅದನ್ನು ಸಹ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲೂ ಅಷ್ಟೇ ಇನ್ಕಂಪ್ಲೀಟ್ ಆಗಿದೆ. ಇನ್ನು ಕೆಲವೊಂದು ಕೆತ್ತನೆಗಳೆಲ್ಲ ಮಾಡುವಂಥದ್ದಿದೆ. ಕೆಲವೊಂದು ಪ್ಲೇಸಸ್ ಎಲ್ಲ ಜಾಗ ಖಾಲಿ ಇದೆ. ಪೂರ್ತಿಯಾಗಿ ಕೆತ್ತನೆಗಳು ಇಲ್ಲಿ ಕಂಪ್ಲೀಟ್ ಆಗಿಲ್ವಂತೆ. ಅವಾಗೆಲ್ಲ ಅರ್ಧ ಅಂದರೆ ಸ್ವಲ್ಪ ಕೆತ್ತನೆ ಮಾಡಿ ಬಿಟ್ಬಿಟ್ಟಿರುವಂಥದ್ದು. ಇಲ್ಲೆಲ್ಲನೂ ಪೂರ್ತಿಯಾಗಿ ಕೆತ್ತನೆ ಅಂತೂ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿರುವಂಥದ್ದು ಮಹಾಕೂಟ. ಇಲ್ಲಿ ಬಂದ್ಬಿಟ್ಟು ಶಿವನ ದೇವಸ್ಥಾನ ಇದೆ. ಮಹಾಕೂಟದಲ್ಲಿ ಶಿವನ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಎದುರುಗಡೆ ನಿಮಗೆ ಡೈರೆಕ್ಟಾಗಿ ಕಾಣಿಸ್ತಾ ಇರುವಂಥದ್ದು ಬಂತು ವುಡ್ದು, ಅಂದರೆ ಮರದ ರಥ. ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದು ದಕ್ಷಿಣ ಕಾಶಿ ಅಂತಲೇ ಕರೀತಾರೆ ಆ ಮಹಾಕೂಟನ. ಇಲ್ಲಿ ಕಾಶಿಯಿಂದ ಬರುವಂಥ ನೀರು ಸಹ ಇಲ್ಲಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸಿಗುತ್ತೆ ಕಲ್ಯಾಣಿಯಲ್ಲಿ, ದೇವಸ್ಥಾನದ ಪಕ್ಕದಲ್ಲಿ ಕಲ್ಯಾಣಿ ಇದೆ. ಅಲ್ಲಿ ಕಾಶಿಯಿಂದ ಬರುವಂಥ ನೀರು ಅಂತಾರೆ. ಅಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ದೇವರ ದರ್ಶನ ಮಾಡುವಂಥದ್ದು ಇಲ್ಲ ಜನರ ನಂಬಿಕೆ. ತುಂಬಾ ಜನ ನಂಬ್ತಾರೆ.
ನಾವು ಸಹ ಹೋಗಿದ್ವಿ, ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ಬಟ್ ಕಲ್ಯಾಣಿಲೆಲ್ಲ ಹೋಗಿ ಸ್ನಾನ ಮಾಡೋಕ್ಕೆಲ್ಲ ಏನು ಹೋಗಲಿಲ್ಲ, ಸುಮ್ಮನೆ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಇಲ್ಲಿ ಮರದ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಒಂದು ತೊಟ್ಟಿಲು ಸಹ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಗಣೇಶನ ವಿಗ್ರಹ ಸಹ ಕಾಣಿಸ್ತಾ ಇದೆಯಲ್ವಾ. ಇಲ್ಲಿ ಬಂದ್ಬಿಟ್ಟು ಹರಕೆ ಕಟ್ಕೋತಾರಂತೆ, ಯಾರಾದರೂ ಏನಾದ್ರು ಆಗಬೇಕು ಬಯಕೆ ಇದ್ದರೆ ಹರಕೆ ಕಟ್ಕೊಂಡು ಇಲ್ಲಿ ತೊಟ್ಟಿಲು ತೂಗ್ಬಿಟ್ಟು ಹೋಗ್ತಾರಂತೆ. ಮತ್ತು ಅದು ನೆರವೇರಿದ ಮೇಲೆ ಬಂದುಬಿಟ್ಟು ಆ ಹರಕೆಗಳು ತೀರಿಸ್ಕೊತಾರೆ ಅಂತ ಹೇಳಿದ್ರು. ಅದನ್ನು ಸಹ ನಾವು ಕೇಳಿದ್ವಿ. ಈ ತೊಟ್ಟಿಲನ್ನ ತೂಗಿ ಇಲ್ಲಿ ಹರಕೆ ಕಟ್ಕೊಳ್ಳುವಂಥ ಶಾಸ್ತ್ರ ಇಲ್ಲಿದೆಯಂತೆ. ಇದನ್ನು ನೋಡಿಕೊಂಡು ಮತ್ತೆ ಮುಂದೆ ಹೋದಾಗ ನಮಗೆ ದೇವಸ್ಥಾನದ ಆವರಣ ಸಿಗುತ್ತೆ. ನೋಡೋದಕ್ಕೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲ್ಯಾಂಟ್ಸ್ ಇರ್ಬೋದು, ಗಿಡ ಮರಗಳು, ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿ ಕೆತ್ಕೊಂಡಿದ್ರು. ಕೆಲವೊಂದು ಗುಡಿಗಳಲ್ಲಿ ಪೂಜೆ ಆಗ್ತಾಯಿತ್ತು, ಕೆಲವೊಂದು ಗುಡಿಗಳಲ್ಲಿ ಪೂಜೆ ಏನೂ ಆಗಿಲ್ಲ, ಹಾಗೆ ಖಾಲಿಯಾಗಿ ದೇವಸ್ಥಾನ ಇತ್ತು. ಇವಾಗ ನಾವು ಹೋಗ್ತಾ ಇದ್ದೀವಲ್ಲ, ಇಲ್ಲಿ ಲೆಫ್ಟಾಗಿರುವಂಥದ್ದು ಕಲ್ಯಾಣಿ. ಆ ಕಲ್ಯಾಣಿ ನಾನು ವಿಡಿಯೋ ಏನು ಮಾಡೋಕ್ಕೋಗಿಲ್ಲ. ತುಂಬ ಜನ ಅಲ್ಲಿ ಸ್ನಾನ ಮಾಡ್ಕೊಂಡೋಗಿ ದೇವರ ದರ್ಶನ ಮಾಡ್ತಾಯಿದ್ರು. ಇಲ್ಲಿ ದಕ್ಷಿಣದಿಂದ ಅಂದರೆ ಕಾಶಿಯಿಂದ ನೀರು ಬರುತ್ತೆ ಅನ್ನೋದರಿಂದ ಎಲ್ಲರೂ ಇಲ್ಲಿ ಸ್ನಾನ ಮಾಡ್ಕೊಂಡೋಗಿ ಶಿವಪ್ಪನ ದರ್ಶನ ಮಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ನೋಡಿದಾಗ ಒಂದು ರುಬ್ಬೋ ಕಲ್ಲು ಮತ್ತು ಖಾರ ಅರಿಯೋ ಕಲ್ಲಿತ್ತು. ಅದರಲ್ಲಿ ಸುಮ್ಮನೆ ಇವ್ರು ಆಟ ಆಡ್ತಾಯಿದ್ರು. ಅದಕ್ಕಿರೋ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ಹಳೆ ಕಾಲದಲ್ಲಿ ಯಾವ ರೀತಿಯಾಗಿರ್ತಾ ಇತ್ತು ಅಂತ. ಬಟ್ ಏನಕ್ಕೆಲ್ಲ ಉಪಯೋಗಿಸ್ತಾಯಿದ್ರು ಅಂತ ನಮಗೂ ಗೊತ್ತಿಲ್ಲ ಇದೆಲ್ಲನೂ. ಆದರೆ ಇದು ಅಲ್ಲಿತ್ತು ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಬಂದಿರುವಂಥದ್ದು. ತುಂಬ ಚೆನ್ನಾಗಿತ್ತು. ಅಲ್ಲೂ ಸಹ ದೇವರ ದರ್ಶನ ಮಾಡ್ಕೊಂಡ್ವಿ. ಇದು ದೇವಸ್ಥಾನ ದರ್ಶನ ಮಾಡ್ಕೊಂಬಂದು ಪಕ್ಕದಲ್ಲೇ ಕೂತ್ಕೊಂಡ್ವಿ. ಅಷ್ಟೊಂದೇನು ದರ್ಶನಕ್ಕೇನು ಅಷ್ಟೊಂದು ಜನ ಇರಲಿಲ್ಲ. ಕಲ್ಯಾಣಿಯಲ್ಲೆಲ್ಲ ತುಂಬ ಜನ ಇದ್ದರು, ಬಟ್ ಇಲ್ಲಿ ದರ್ಶನಕ್ಕೆ ಅಂತ ಜನ ಕಡಿಮೆ ಆಗಿದ್ರು. ಯಾಕಂದರೆ ಸಾಯಂಕಾಲ ಆಗ್ತಾ ಜನ ಕಡಿಮೆ ಆಗ್ತಾರೆ ಈ ಕಡೆ, ಯಾರೂ ಅಷ್ಟೊಂದಾಗಿ ಬರೋದಿಲ್ಲ. ಯಾಕಂದರೆ ಸುತ್ತು ಕಾಡಿರೋದ್ರಿಂದ ಸ್ವಲ್ಪ ಜನ ಕಡಿಮೆನೇ, ಅಂದರೆ ಒಂದು 5 ಗಂಟೆ 6 ಗಂಟೆ ಆಗ್ತಾ ಜನ ಸ್ವಲ್ಪ ಕಡಿಮೆನೇ ಆಗುವಂಥದ್ದು. ಈ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಬಂದು ದೇವಸ್ಥಾನದೊಳಗಡೆ ಕೂತ್ಕೊಂಡಿದ್ವಿ. ತುಂಬ ಪ್ರಶಾಂತವಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ನಮಗೂ ಸಹ ದೇವ್ರ ದರ್ಶನ ಸಹ ನೆಮ್ಮದಿಯಾಗಿ ಮಾಡ್ಕೊಂಡ್ವಿ. ತುಂಬ ಖುಷಿ ಅಂತ ಆಯಿತು. ನೆಕ್ಸ್ಟ್ ಇಲ್ಲಿಂದ ನಾವು ಹೊರಟಿದ್ದು ಬಾದಾಮಿ ಕಡೆಗೆ. ಪಟ್ಟದಕಲ್ಲಲ್ಲಿ ಆಚೆಯಿಂದ ಕಲ್ಲನ್ನು ತಂದು ಅಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಆದರೆ ಈ ಬಾದಾಮಿಯಲ್ಲಿ ಆ ರೀತಿಯಾಗಿಲ್ಲ, ಗುಹೆಗಳು. ನಾವು ಫಸ್ಟು ರೈಟ್ ಸೈಡ್ ಒಂದು ಗುಹೆ ಬರುತ್ತೆ, ರೈಟ್ ಸೈಡಿಗೆ ಇರುತ್ತೆ ಗುಹೆಗಳು, ಅಲ್ಲಿ ಹೋಗಿರುವಂಥದ್ದು. ಮತ್ತು ಲೆಫ್ಟ್ ಸೈಡ್ ಒಳಗಡೆ ಹೋದರೆ ಬೇರೆ ಗುಹೆ ಇದೆ, ಅಲ್ಲಿ ನಾವು ಹೋಗೋಕ್ಕಾಗಲಿಲ್ಲ. ಈ ಗುಹೆಗಳಿಗೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. 4 ಗುಹೆಗಳಿದ್ದಾವೆ ಇಲ್ಲಿ. ಒಂದು ಬಂದುಬಿಟ್ಟು ಈಶ್ವರನಿಗೋಸ್ಕರ ಕಟ್ಟಿರುವಂಥ ಗುಹೆ, ಇನ್ನೆರಡು ವಿಷ್ಣುಗೋಸ್ಕರ ಕಟ್ಟಿರುವಂಥ ಗುಹೆ, ಇನ್ನು ಒಂದು ಗುಹೆ ಬಂದು ಬೌದ್ಧ ಮತ್ತು ಜೈನರಿಗೋಸ್ಕರ ಮಾಡಿರುವಂಥ ಗುಹೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತು ಗುಹೆಗಳು ಸಹ ನೋಡೋದಕ್ಕೆ. ಅಂದರೆ ಒಂದೊಂದು ಗುಹೆನೂ ಸಹ ಒಂದೇ ಕಲ್ಲಲ್ಲಿ ಕೆತ್ತಿರುವಂಥ ಗುಹೆಗಳು ಅಂತ ಹೇಳಿದ್ರು. ಮತ್ತು ಹಾಗೆ ಇಲ್ಲಿ ಪಿಲ್ಲರ್ಸ್ ಎಲ್ಲ ಕಾಣಿಸ್ತಾ ಇದ್ವಲ್ಲ, ಈ ಪಿಲ್ಲರ್ಸ್ಗೂ ಗುಹೆಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು. ಅಂದರೆ ಮೇಲಿಂದ ಕೆತ್ಕೊಂಡು ಬಂದಿರುವಂಥದ್ದು ಗುಹೆನ ಪಿಲ್ಲರ್ ಮಾಡಿ ಅದ್ರ ಮೇಲೆ ಗುಹೆನ ಕೆತ್ತಿಲ್ವಂತೆ. ಆದರೆ ಮೇಲೆ ಓಪನ್ ಮಾಡ್ಕೊಂಡು ಒಳಗಡೆಯಿಂದ ಕೆತ್ತನೆ ಮಾಡ್ಕೊಂಡು ಬಂದು ಕೊನೆಯಲ್ಲಿ ಪಿಲ್ಲರ್ ಮಾಡಿ ಒಳಗಡೆ ಪಿಲ್ಲರ್ನ ಡಿಸೈನ್ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಪಿಲ್ಲರ್ಸ್ ಇದ್ದರೂ ಇಲ್ಲ ಅಂದರೂ ಸಹ ಗುಹೆಗೇನು ಪ್ರಾಬ್ಲಮ್ ಇಲ್ಲ, ಅಷ್ಟೇ ಚೆನ್ನಾಗಿ ಕೆತ್ತನೆ ಮಾಡಿದರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ನೋಡೋದಕ್ಕೂ ತುಂಬ ಸುಂದರವಾಗಿತ್ತು. ಇಂಥ ಕೆಲವೊಂದನ್ನ ನೋಡಿದಾಗ ನಮಗೂ ಖುಷಿ ಅಂತ ಅನಿಸುತ್ತಲ್ವ. ಇಲ್ಲಿ ನೋಡ್ತಾ ಇದ್ರಲ್ವ, ಅಂದರೆ ನಾಗರ ಇದನ್ನು ಯಾವ ರೀತಿಯಾಗಿ ಕೆತ್ತನೆ ಮಾಡಿದೆ ಅಂದರೆ ಮೇಲಿಂದ ಕೆತ್ತನೆ ಮಾಡ್ಕೊಂಡು ಒಳಗಡೆ ಬಂದು ಇದೆಲ್ಲ ಕಂಪ್ಲೀಟ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನೋಡ್ಬೋದು ಆಪೋಸಿಟ್ ಸೈಡ್ ಇದ್ದಂತಹ ಗುಹೆ, ನಾನು ಹೇಳಿದ್ನಲ್ವ ಆವಾಗಲೇ, ಇದು ಆಪೋಸಿಟ್ ಸೈಡ್ ಕಾಣಿಸುವಂಥದ್ದು. ಅದು ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೂರಕ್ಕೇ. ಬಟ್ ಹತ್ರ ಎಲ್ಲ ಹೋಗಲಿಲ್ಲ ನಾವು, ಈ ಕಡೆ ಎಲ್ಲ ಟೈಮಿಂಗ್ಸ್ ಅಂತ ಹೇಳಿದ್ನಲ್ವ, ಮಾಮೂಲಿ 6 o'clock ಅಂದರೆ ಅಷ್ಟೇ ಕಂಪ್ಲೀಟ್ ಆಗೋಗುತ್ತೆ, ಅಲ್ಲೆಲ್ಲ ಹೋಗೋದಕ್ಕೆ ಆಗೋದಿಲ್ಲ. ಬಟ್ ಈ ಮೇನ್ ರೋಡ್ ಇಲ್ಲಿ 4 ಗುಹೆಗಳು ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹೈಟ್ ಇರುತ್ತೆ, ಸ್ವಲ್ಪ ಹತ್ಕೊಂಡು ಹೋಗಬೇಕಾಗುತ್ತೆ. ಹತ್ಕೊಂಡು ಹೋಗ್ಬೋದು, ಬಟ್ ಕೆಲವೊಬ್ರ ಕೈಯಲ್ಲಿ ಆಗುತ್ತೆ, ಕೆಲವೊಬ್ರ ಕೈಯಲ್ಲಿ ಆಗೋದಿಲ್ಲ. ಅದು ನೋಡಿಕೊಂಡು ಹತ್ಕೊಂಡು ಹೋಗಬೇಕಾಗುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ ಹತ್ಕೊಂಡು ಹೋದರೆ. ಮೇಲೆ ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ತುಂಬಾ ಸುಂದರವಾಗಿದೆ. ಇನ್ನು ಮೇಲಕ್ಕೆಲ್ಲ ಹೋಗ್ತಾ ಇದ್ರಂಥ ಮುಂಚೆಲ್ಲ, ಇವಾಗ ಕೆಲವೊಂದೆಲ್ಲ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮೇಲೆ ಒಂದು ಗೇಟ್ ಇತ್ತು ಟಾಪ್ಗೆ ಹೋಗೋದಕ್ಕೆ, ಇವಾಗ ಆ ಗೇಟೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ತುಂಬ ಜನ ಏನೋ ಮಿಸ್ಯೂಸ್ ಮಾಡ್ಕೊತಾ ಇದ್ರು ಅಂದ್ಬಿಟ್ಟು. ಇಲ್ಲಿ ಬಂದರೆ ನೋಡ್ಬೋದು ಪ್ರತಿಯೊಂದು, ಅಂದರೆ 4 ಗುಹೆ ಹೇಳಿದ್ನಲ್ವ, ಒಂದು ಶಿವನಿಗೋಸ್ಕರ, 2 ವಿಷ್ಣುಗೋಸ್ಕರ, ಇನ್ನೊಂದು ಜೈನ ಮತ್ತು ಬೌದ್ಧರಿಗೋಸ್ಕರ ಮಾಡಿರುವಂಥ ಗುಹೆಗಳು. ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಕೆಲವೊಂದು ಸ್ಕಲ್ಪ್ಚರ್ಸ್ ನೋಡೋದಕ್ಕೆ ತುಂಬಾ ಅಟ್ರ್ಯಾಕ್ಟ್ ಅಂತ ಅನಿಸುತ್ತೆ. ಯಾವ ರೀತಿಯಾಗಿ ಕೆತ್ತಿದಾರಪ್ಪ ಅಂತ ನಮಗೆ ಆಶ್ಚರ್ಯ. ಯಾಕಂದರೆ ಒಂದು ಕಲ್ಲಲ್ಲಿ ಒಂದು ಗುಹೆ ಮಾಡಬೇಕಂದ್ರೆ ಸುಮ್ಮನೆ ಆಗುವಂಥದ್ದಲ್ಲ, ಅಷ್ಟೇ ಒಂಥರ ಕಷ್ಟಕರವಾದದ್ದು. ಇಲ್ಲಿ ನೋಡ್ಬೋದು ಸ್ವಸ್ತಿಕ್ ಇರುವಂಥದ್ದು. ಇದು ಈ ಸ್ವಸ್ತಿಕ್ನ ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲಿ ಎಂಡ್ ಮಾಡಿದ್ದಾರೆ ಅಂತ ಇದಕ್ಕೆ ಕಂಡುಹಿಡಿಯೋಕ್ಕೆ ಆಗಿಲ್ವಂತೆ. ಅವ್ರು ಅದೇ ಹೇಳಿದ್ದು, ಯಾವ ರೀತಿಯಾಗಿ ಯಾವುದೋ ಒಂದೇ ಗೆರೆಯಲ್ಲಿ ಶುರು ಮಾಡಿರುವಂಥದ್ದು, ಬಟ್ ಎಲ್ಲಿ ಶುರು ಮಾಡಿದರೆ ಎಲ್ಲಿ ಎಂಡ್ ಮಾಡಿದ್ದಾರೆ ಅಂತ ಖಂಡಿತ ಗೊತ್ತಿಲ್ಲ. ಅದ್ರ ಪಕ್ಕದಲ್ಲೇ ಬೇರೆ ಇನ್ನೂ ಒಂದು ಸ್ವಸ್ತಿಕ್ ಇತ್ತು, ಬಟ್ ಅದನ್ನು ನಾವು ಕಂಡುಹಿಡಿಬೋದಾಗಿತ್ತು, ಎಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲಿ ಎಂಡ್ ಮಾಡಿದ್ದಾರೆ ಅಂತ. ಬಟ್ ನಾನು ಫಸ್ಟ್ ನೋಡ್ತಿರೋದನ್ನು ಎಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲಿ ಎಂಡ್ ಮಾಡಿದರೆ ಖಂಡಿತವಾಗ್ಲೂ ಕಂಡುಹಿಡಿಯೋಕ್ಕೆ ಆಗಲಿಲ್ಲ. ಕೆಲವೊಂದು ಸ್ಕಲ್ಪ್ಚರ್ಸ್ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡೋದಕ್ಕೂ ಕೇಳೋದಕ್ಕೂ.
3 ಜನ, 4 ಕೈ 4, 3 ಕೈ 3 ಕಾಲು. ಈ ಫಸ್ಟ್ ಒನ್ ಇಲ್ಲಿ ಬರುತ್ತೆ, ಓಕೆ, ಮತ್ತು ಈ ಸೆಕೆಂಡ್ ಒನ್ ಇಲ್ಲಿ ಬರುತ್ತೆ. ಇವೆರಡು ಮುಖ ಮುಚ್ಚಿದಾಗ ಇವಾಗ ಅದು ಬರುತ್ತೆ. ಇದು ಈ ಪಾರ್ಟ್ ಇಲ್ಲಿ ಶೋ ಮಾಡುತ್ತೆ, ಮಲ್ಟಿಪಲ್ ಚಾಯ್ಸ್ ಥರ ಆನ್ಸರ್. ನೋಡೋದಲ್ವ, ನಾನು ಹೇಳಿದ ಅರ್ಥ ಆಯ್ತಲ್ಲ. ನಾವು ಸುಮ್ಮನೆ ಒಂದೇ ಒಂದು ಎಕ್ಸ್ಪ್ಲೇನ್ ಮಾಡಿದ್ವಿ, ಯಾವ ರೀತಿ ಇರುತ್ತೆ ಅಂತ ಗೊತ್ತು. ಸುಮ್ಮನೆ ಒಂದು ಟ್ರಯಲ್ ಮಾಡಿದ್ವಿ. ಅವ್ರು ಹೇಳಿದ್ದನ್ನ ಮತ್ತೆ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ನಾವು ಸ್ವಲ್ಪ ರಿವೈಸ್ ಮಾಡ್ಕೊತಾ ಇದ್ವಿ ಅಷ್ಟೇ. ಆ ರೀತಿಯಾಗಿ ಪ್ರತಿಯೊಂದಕ್ಕೂ ಒಂದೊಂದು ರೀತಿ ಇರುತ್ತೆ. ಆ ಕಡೆ ಎಲ್ಲ ಹೋದಾಗ ಒಂದು ಗೈಡ್ ತೊಗೊಂಡು ನೋಡಿದ್ರೆ ತುಂಬಾ ಒಳ್ಳೇದು. ಆವಾಗ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ಅಲ್ಲಿ ಏನಿದೆ, ಏನು ಅಲ್ಲಿನ ಸ್ಪೆಷಾಲಿಟಿ ಏನು ಅಂತ ಖಂಡಿತವಾಗ್ಲೂ ಅರ್ಥ ಆಗೋದಿಲ್ಲ. ಸುಮ್ಮನೆ ಹೋಗ್ತೀವಿ, ನೋಡ್ತೀವಿ, ಕೆತ್ತನೆಗಳು ನೋಡ್ತೀವಿ, ಏನು ಬೊಂಬೆಗಳಿದೆ ಏನಿದೆ ಅಂತ ನೋಡ್ಕೊಂಡು ಬರ್ತೀವಿ. ಬಿಟ್ಟರೆ ಅಲ್ಲಿನ ವಿಶೇಷತೆ ಇರ್ಬೋದು, ಅಲ್ಲಿನ ಸ್ಪೆಷಾಲಿಟಿ ಇರ್ಬೋದು, ಖಂಡಿತವಾಗ್ಲೂ ಏನೂ ಗೊತ್ತಾಗೋದಿಲ್ಲ. ಹಾಗೆ ಒಂದೊಂದು ಕಡೆಯಲ್ಲಿ ನಾವೇ ಸ್ಪೆಷಲಾಗಿ ಕುತ್ಕೊಂಡು ವೀಡಿಯೋಸ್ ಮಾಡಬೇಕು ಅಂದಷ್ಟೇ ಖಂಡಿತವಾಗ್ಲೂ ಒಂದು ದಿನ ಪೂರ್ತಿಯಾಗಿ ಬೇಕಾಗುತ್ತೆ. ಆವಾಗಲೇ ನಾವು ಇನ್ ಡೀಟೇಲಾಗಿ ಎಲ್ಲ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು. ಅದಾದಮೇಲೆ ಇವಾಗ ಕೆರೆ ತೋರಿಸಿದೆ. ಕೆರೆಗೆ ಆ ಕಡೆ ಮತ್ತು ಗುಹೆ ಇದೆ, ಬಟ್ ಅವೆಲ್ಲ ಶಿಥಿಲ ಆಗಿದೆ. ಅಲ್ಲೂ ಸಹ ಏನು ಪೂಜೆ ಏನೂ ಆಗೋದಿಲ್ಲ. ಒಂದು ಜೈನದೇನೋ ಇದೆ ಅಂತ ಹೇಳಿದ್ರೆ, ಇನ್ನೊಂದೇನೋ 2 ಥರ ಗುಹೆ ಇದೆ ಅಂತ ಹೇಳಿದ್ರು, ಮತ್ತು ಮ್ಯೂಸಿಯಮ್ ಇದೆ. ಅಲ್ಲೆಲ್ಲ ನಾವೇನು ಹೋಗಲಿಲ್ಲ. ಇದು ಬಂದುಬಿಟ್ಟು ಅದೇ ಆಗಿರುವಂಥ ಗುಹೆ ನೋಡ್ಬೋದು. ಅಂದರೆ ನೇಚರ್ ಇದರಿಂದ ಆಗಿರುವಂಥ ಗುಹೆ ಅಂತ ಹೇಳಿದ್ರು, ನ್ಯಾಚುರಲ್ ಆಗಿ. ಅದರೊಳಗಡೆ ಹೋಗ್ಬಿಟ್ಟು ಬರೋಣ ಅಂತೆಲ್ಲ ಹೋಗಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಹೋಗಿ ನೋಡ್ಕೊಂಬರೋದಕ್ಕೆ. ಅದನ್ನು ಅಷ್ಟೊಂದು ಒಳಗಡೆಗೇನಿಲ್ಲ, ಅದು ಸ್ವಲ್ಪ ಓಪನ್ ಪ್ಲೇಸಲ್ಲೇ ಇತ್ತು. ಸರಿ, ಒಂದು ಟೈಮ್ ಹೋಗಿ ಬರೋಣ ಅಂತೆಲ್ಲ ಹೋಗ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತು ನಮಗಿಲ್ಲಿ ಇನ್ನೊಂದು ಸ್ಪೆಷಲ್ ಆಗಿದೆ ಏನಂದರೆ, ಆವಾಗಿನ ಕಾಲದಲ್ಲಿ ಕೆಲ್ಸಕ್ಕೆ ಬರೋರಿಗೆ ಇಲ್ಲಿ ಅಟೆಂಡೆನ್ಸ್ ಆಗ್ತಾಯಿದ್ರಂತೆ. ಯಾವ ರೀತಿಯಾಗಿ ಅಟೆಂಡೆನ್ಸ್ ಆಗ್ತಾಯಿದ್ರು ಅಂದರೆ, ಅವ್ರ ಹೆಸರು ಬಂಡೆ ಮೇಲೆ ಕೆತ್ತಿಬಿಟ್ಟು ಅದ್ರ ಪಕ್ಕದಲ್ಲಿ ಅವ್ರು ಅಟೆಂಡೆನ್ಸ್ ಹಾಕೋರಂತೆ. ಯಾವ ರೀತಿಯಪ್ಪ ಅಂದರೆ, ಒಂದು ಡಾಟ್ ಅಂತ ಇಕ್ಕಿದಾಗ ಹಾಫ್ ಡೇ ಬಂದಿದ್ದಾರೆ ಅಂತ ಅರ್ಥ. ಅದೇ ಕಲ್ಲಲ್ಲೇ ಕೆತ್ತಿರ್ತಾಯಿದ್ರಂತೆ. ಕಲ್ಲಲ್ಲಿ ಹಿಂಗೆ ಒಂದು ಗೆರೆಗೆ ಹಾಕಿದಾಗ ಫುಲ್ ಡೇ ಅಂದ್ಬಿಟ್ಟು ಲೆಕ್ಕ ಅಂದ್ಬಿಟ್ಟು ಹಾಕಿದ್ರಂತೆ. ಅದು ಕಲ್ಲ ಮೇಲೆ ಕೆತ್ತಿದ್ದಾರೆ ಮೇಲೆಗಡೆ, ಬಟ್ ಅಷ್ಟೊಂದಾಗಿ ಚೆನ್ನಾಗಿ ಕ್ಯಾಪ್ಚರ್ ಆಗಲಿಲ್ಲ. ಅದು ಕ್ಲೀನಾಗಿ ಡೀಟೇಲಾಗಿ ನಮಗದು ತೋರ್ಸೋಕ್ಕಾಗಲಿಲ್ಲ. ತುಂಬ ಆವಾಗಿನ ಕಾಲಕ್ಕೆ ಎಷ್ಟೊಂದು ಉಪಯೋಗಿಸಿದ್ದಾರೆ ಅಂದರೆ ತುಂಬ ತಲೆ ಉಪಯೋಗಿಸ್ತಾಯಿದ್ರು ಜನ ಅನ್ನೋದಕ್ಕೆ ಅದು ಸಹ ಒಂದು ಎಕ್ಸಾಂಪಲು. ಅದನ್ನು ಸಹ ನಮ್ಗೆ ಅವರೇ ತೋರಿಸಿದ್ದು. ನೋಡಿ, ಈ ಥರ ಕೆತ್ತನೆ ಮಾಡ್ತಾಯಿದ್ರು, ಅಟೆಂಡೆನ್ಸ್ ಆಗ್ತಾಯಿದ್ರು, ಈ ರೀತಿಯಾಗಿದೆ ಪ್ರತಿಯೊಂದು ಸಹ ಇನ್ ಡೀಟೇಲಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಪೂರ್ತಿಯಾಗಂತೂ ನೋಡಿದ್ವಿ 4 ಗುಹೆನೂ. ತುಂಬ ಖುಷಿ ಆಯಿತು ನಮಗಂತೂ. ಆ ಗುಹೆಗಳು ನೋಡಿದಿರ್ಬೋದು, ಅಲ್ಲಿ ಹೋಗಿದ್ದು ಬಂದಿದ್ದು, ಒಳಗಡೆ ಎಕ್ಸ್ಪೀರಿಯೆನ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ ಕೆತ್ತಿರೋದಷ್ಟು ಯಾವ ರೀತಿಯಾಗಿ ಕೆತ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ, ಒಂದೊಂದು ವಿಗ್ರಹ ಇರ್ಬೋದು, ಒಂದೊಂದು ಮೂರ್ತಿ ಇರ್ಬೋದು, ಕೆಲವೊಂದು ಡಿಸೈನ್ಸ್ ಇರ್ಬೋದು, ತುಂಬಾ ಚೆನ್ನಾಗಿ ಕೆತ್ತಿದ್ರು. ನೋಡೋಕ್ಕೂ ಫುಲ್ ಖುಷಿಯಾಗುತ್ತೆ. ಅಂಥ ಪ್ಲೇಸಸ್ಗೆ ಹೋದರೆ ಒಂದು ಸ್ವಲ್ಪ ಗೈಡ್ ತೊಗೊಂಡು ಅವ್ರ ಇದರಲ್ಲಿ ಹೋದಾಗ ನಮಗೆ ಸ್ವಲ್ಪ ಇನ್ ಡೀಟೇಲಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಹೇಳಿದ್ನಲ್ವ, ಸುಮ್ಮನೆ ಹೋಗ್ತೀವಿ ಬರ್ತೀವಿ ಆ ರೀತಿಯಾಗಿರುತ್ತೆ. ಅಲ್ಲಿ ಏನು ಕೆತ್ತಿದ್ದಾರೆ ಏನು ಅನ್ನೋದು ನಮಗೆ ಇನ್ ಡೀಟೇಲಾಗಿ ಏನೂ ಗೊತ್ತಾಗೋದಿಲ್ಲ. ಸುಮ್ಮನೆ ಎಲ್ಲರೂ ಹೋದಂಗೆ ಹೋಗ್ತೀವಿ, ನೋಡ್ಕೊಳ್ತೀವಿ, ಇಲ್ಲಿ ಕಲ್ಲಿದೆ, ಇಲ್ಲಿ ಈ ರೀತಿ ಡಿಸೈನ್ ಇದೆ, ಈ ರೀತಿ ಡಿಸೈನ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಅವ್ರನ್ನ ಕರ್ಕೊಂಡು ಹೋದಾಗ ಗೊತ್ತಾಗುತ್ತೆ ಆ ಒಂದು ಕೆತ್ತನೆಯಲ್ಲಿ ಏನಿದೆ ಇನ್ ಡೀಟೇಲ್ ಅನ್ನೋದು. ಅವ್ರು ಖಂಡಿತವಾಗ್ಲೂ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲೂ ಅಷ್ಟೇ, ನಾನು ಹೇಳಿದ್ನಲ್ವ 4 ಗುಹೆಗಳನ್ನ ಒಂದೊಂದು ಕಲ್ಲಲ್ಲಿ ಒಂದೊಂದು ಗುಹೆ ಅಂದರೆ ನಮಗೂ ಗೊತ್ತಿರಲಿಲ್ಲ. ಅವ್ರು ಹೇಳ್ದಾಗೆ ನಮ್ಗೆ ಅರ್ಥ ಆಗಿದ್ದು. ಮೇಲಿಂದ ಕೆತ್ಕೊಂಡು ಬಂದಿದ್ದಾರೆ ಅಂತಂದರೆ ಅದು ಆಶ್ಚರ್ಯನೇ. ಮೇಲಿಂದ ಕೆತ್ಕೊಂಡು ಕೆಳಗಡೆ ಪಿಲ್ಲರ್ಸ್ ಎಲ್ಲ ಕೆತ್ತಿದ್ದಾರೆ. ಒಂದು ಪಿಲ್ಲರ್ಗಿರ್ಬೋದು ಆ ಗುಹೆಗೂ ಸಂಬಂಧನೇ ಇರುವಂಥ ಪಿಲ್ಲರ್ ಡ್ಯಾಮೇಜ್ ಆದರೂ ಸಹ ಗುಹೆಗೆ ಏನೂ ಆಗೋದಿಲ್ಲ ಅಂತ ಹೇಳಿದ್ರು. ಅದೆಲ್ಲ ನಮಗೆ ಗೊತ್ತಿರಲಿಲ್ಲ. ಅವ್ರು ಹೇಳ್ದಾಗೆ ನಮ್ಗೆ ಅರ್ಥ ಆಗಿರೋದು. ಇಲ್ಲೂ ಸಹ ನೀವು ನೋಡ್ಬೋದು ಹರ್ಬಲ್ ಕಲರ್ಸು, ಅದು ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಹರ್ಬಲ್ ಕಲರ್ಸ್ ಅಂದರೆ ಗಿಡಮೂಲಿಕೆಗಳಿಂದ ಮಾಡ್ತಾಯಿದ್ವು ಅಂತ ಕಲರ್ಸ್ ಅದು. ಅದನ್ನೆಲ್ಲ ಪೇಂಟಿಂಗ್ ಮಾಡಿದ್ರು. ಮಾಮೂಲಿ ಮಳೆ ಬಿಸಿಲಿಗೆಲ್ಲ ಹೋಗಿದೆ ಅಂತ ಹೇಳಿದ್ರು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಬಿಟ್ಟು ನಮ್ಮದು ಪೇಂಟಿಂಗ್ ಮಿಕ್ಸ್ ಪ್ಲೇಟ್ಸ್ ಬರುತ್ತಲ್ವ, ಆವಾಗ ಈ ರೀತಿ ಕಲ್ಲಲ್ಲೇ ಕೆತ್ತಿಬಿಟ್ಟು ಪೇಂಟಿಂಗ್ನ ಮಿಕ್ಸ್ ಮಾಡ್ಕೊತಾ ಇದ್ರಂತೆ. ಅದಕ್ಕೆ ಇಲ್ಲೆಲ್ಲ ಪ್ಲೇಟ್ಸ್ನ ನೋಡ್ಬೋದು, ಈ ಥರ ಗುಣಿ ಮಾಡ್ಕೊಂಡಿದ್ದಾರೆ, ಅದರಲ್ಲೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ರು ಅಂತ ಹೇಳಿದ್ರು. ಇದು ನೋಡ್ಬೋದು, ಇಲ್ಲಿ ಅಗಸ್ತ್ಯ ಮಹರ್ಷಿಗಳೇನೋ ಜಪ ಏನೋ ಮಾಡಿದ್ರು ಅನ್ನೋದಕ್ಕೋಸ್ಕರ ಏನೋ ಇದು ಕೆರೆ ಅಂತೆ. ಈ ಕೆರೆ ಸಹ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅಷ್ಟೊಂದು ದೊಡ್ಡದಾಗಿಲ್ಲ, ಬಟ್ ನೋಡೋದಕ್ಕಂತೂ ತುಂಬ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆಯಿಂದ ಆ ಕಡೆ. ಬಟ್ ಆ ಕಡೆ ಮ್ಯೂಸಿಯಮ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಆ ಕಡೆ ನಾವೇನು ಹೋಗೋಕ್ಕಾಗಲಿಲ್ಲ. ಬಟ್ ಇಲ್ಲಿಂದನೇ ಪೂರ್ತಿಯಾಗಿ ನೋಡ್ಕೊಂಡು ಬಂದ್ವಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂಥ ಬಂಡೆಕಲ್ ಮೇಲೆ ಒಂದೊಂದು ಮಳೆ ಬರೋ ಟೈಮಲ್ಲಿ ಜರಿ ಬರುತ್ತಂತೆ. ಅದು ಅಕ್ಕ ತಂಗಿರ ಜರಿ ಅಂತ ಕರೀತಾರೆ ಅಂತ ಹೇಳಿದ್ರು. ಬಟ್ ಅವ್ರ ಹತ್ರ ವೀಡಿಯೋ ಇತ್ತು, ಅದನ್ನು ತೋರಿಸಿದ್ರು ಅವರು. ಇಲ್ಲಿ ನೀರು ಈ ಥರ ಹರಿತಾ ಇರುತ್ತೆ, ಅದಕ್ಕೆ ಅಕ್ಕ ತಂಗಿ ಜರಿ ಅಂತ ಕರಿತೀವಿ ಅಂದ್ಬಿಟ್ಟು. ಆ ಕೊನೆಗೆ ಎಲ್ಲ ಫೈನಲಾಗಿ ನೋಡಿದ್ವಿ. ಮೋಡ ಸಹ ಮುಚ್ಕೊತದೆ, ಮಳೆ ಬರೋ ರೀತಿ ಇತ್ತು. ಬಟ್ ಅಷ್ಟೊಂದೇನು ಮಳೆ ಬರಲ್ಲ, ಸುಮ್ಮನೆ ಹನಿ ಥರ ಬಿತ್ತು ಅಷ್ಟೇ. ಅಷ್ಟೊಂದು ಜೋರಾಗೇನು ಮಳೆ ಬಂದಿಲ್ಲ. ಮಳೆ ಬಂದರೆ ಎಲ್ಲ ನೋಡೋಕ್ಕಾಗೋದಿಲ್ಲ, ಒಂಥರ ಡಿಸ್ಟರ್ಬ್ ಆಗಿಬಿಡುತ್ತೆ ಮೈಂಡ್ ಎಲ್ಲನೂ.
ಮಳೆ ಏನೂ ಬರಲಿಲ್ಲ. ಫೈನಲಾಗಿ ಇದು ಬಂದುಬಿಟ್ಟು ನಾನು ಹೇಳಿದ್ನಲ್ಲ ಬೌದ್ಧ ಮತ್ತು ಜೈನರಿಗೋಸ್ಕರ ಮಾಡಿರುವಂಥ ಗುಹೆ ಅಂತ, ಆ ಗುಹೆಯಲ್ಲಿದ್ದೀವಿ. ಇಲ್ಲೂ ಸಹ ಎಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡು ಮತ್ತೆ ನಾವು ರಿಟರ್ನ್ ಬಂದ್ವಿ. ಆವತ್ತಿನ ದಿನ ಇಷ್ಟೇ ಕಂಪ್ಲೀಟ್ ಆಯಿತು. ಇದಾದಮೇಲೆ ನಾವು ಹೋಗ್ಬೇಕಾಗಿದ್ದು ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ. ನಾವು ಫೈನಲಾಗಿ ಅವತ್ತು ನೈಟ್ಗೆ ಬನಶಂಕರಿ ಅಮ್ಮನ ದೇವಸ್ಥಾನ ನೋಡಿಕೊಂಡು ಮತ್ತೆ ಹೋಗಿ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗಬೇಕಾಗಿತ್ತು. ಫೈನಲಾಗಿ ಹೋಗಿ ಬನಶಂಕರಿ ಅಮ್ಮನ ದೇವಸ್ಥಾನ ಸಹ ದರ್ಶನ ಮುಗಿಸ್ಕೊಂಡು ತುಂಬ ಚೆನ್ನಾಗಾಯಿತು. ನನಗೆ ಫುಲ್ ಖುಷಿ ಆಯಿತು. ವೀಡಿಯೋ ಸಹ ನಾನು ಎಂಡ್ ಮಾಡ್ತೀನಿ. ವೀಡಿಯೋ ಇಷ್ಟರೇ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.